ಹೇ ಗಾಯ್ಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಯೋಗೆ. ಇವತ್ತಿನ ವಿಡಿಯೋದಲ್ಲಿ ನಾನು UI ಟ್ರೈಲರ್ ನ ರಿವ್ಯೂ ಕೊಡ್ತಾ ಇದ್ದೀನಿ. ಸೊ ಈ ಒಂದು ಟ್ರೈಲರ್ ಬೆಳಗ್ಗೆ 11:07ಕ್ಕೆ ಬಿಡುಗಡೆ ಆಗುತ್ತೆ. ಇದು ಕೆಲವಾರು ಭಾಷೆಗಳಲ್ಲಿ ಅಂದ್ರೆ ಪ್ಯಾನ್ ಇಂಡಿಯಾ ಭಾಷೆಗಳಲ್ಲಿ ರಿಲೀಸ್ ಆಗಿದೆ. ಮತ್ತೆ ಇನ್ನಿತರ ಕಂಟ್ರಿ ಲ್ಯಾಂಗ್ವೇಜಸ್ ಗಳಲ್ಲೂ ಕೂಡ ಈ ಒಂದು ಟ್ರೈಲರ್ ರಿಲೀಸ್ ಆಗಿರುವಂತದ್ದು. ಸೊ ಈ ಒಂದು ಮೂವಿ ಡಿಸೆಂಬರ್ 20ನೇ ತಾರೀಕು ರಿಲೀಸ್ ಆಗುತ್ತೆ. ಬಟ್ ಇದೀಗ ಟ್ರೈಲರ್ ನ ಬಿಡುಗಡೆ ಮಾಡಿದ್ದಾರೆ. ಈ ಒಂದು ಟ್ರೈಲರ್ ನಲ್ಲಿ ಉಪೇಂದ್ರ ಅವರು ಒಂದೊಂದು ಕ್ಯಾರೆಕ್ಟರ್ ನ ಯಾವ ರೀತಿ ಪೋರ್ಟ್ರೇ ಮಾಡಿ ತೋರಿಸಿದ್ದಾರೆ, ಮತ್ತೆ ಈ ಒಂದು ಕಥೆಯಲ್ಲಿ ಯಾವ ರೀತಿ ಜಾಗೃತಿ ಮೂಡಿಸಿದ್ದಾರೆ, ಮತ್ತೆ ಉಪೇಂದ್ರ ಅವರು ತಮ್ಮನ್ನೇ ತಾವು ಯಾವ ರೀತಿ ಪ್ರೆಸೆಂಟ್ ಮಾಡ್ಕೊಂಡಿದ್ದಾರೆ ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿನ ತಿಳಿಸ್ತೀನಿ ಅಂತ ಹೇಳ್ತಾ, ವಿಡಿಯೋ ಏನಾದ್ರು ಇನ್ಫಾರ್ಮೇಟಿವ್ ಆಗಿದ್ರೆ ಮಾತ್ರ ಮಿಸ್ ಮಾಡದ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫೇಸ್ಬುಕ್ ಅಲ್ಲಿ ಯಾರಾದ್ರೂ ನೋಡ್ತಾರೆ ಮಿಸ್ ಮಾಡ್ತಾ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಎಸ್ ಮೊದಲನೇದಾಗಿ ಈ ಒಂದು ಟ್ರೈಲರ್ ಶುರುವಾದಾಗ ಒಂದು ಬಿಜಿಎಂ ತುಂಬಾ ಚೆನ್ನಾಗಿ ಸದ್ದು ಮಾಡುತ್ತೆ. ಸೊ ಆ ಒಂದು ಬಿಜಿಎಂ ಈ ಒಂದು ಕತೆಗೆ ತುಂಬಾ ಪರ್ಫೆಕ್ಟ್ ಆಗಿ ಸೂಟ್ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ಒಂದು ಮ್ಯೂಸಿಕ್ ನ ಮಾಡಿರುವಂತದ್ದು ನಮ್ಮ ಜಿನೀಶ್ ಲೋಕನಾಥ್ ಅವರು. ಇನ್ನ ಆ ಒಂದು ಟ್ರೈಲರ್ ನಲ್ಲಿ ಮುಂದೆ ಹೋದ್ರೆ ಸಾಧು ಕೋಕಿಲ ಅವರು ಕೂಡ ಕಾಣಿಸ್ಕೊಂತಿರುವಂತದ್ದು. ಸೊ ಒಂದು ಟೆರರ್ ಬಿಜಿಎಂ ಅಲ್ಲಿ ಸಾಧು ಕೋಕಿಲ ಅವ್ರನ್ನ ಕಿಲ್ ಮಾಡ್ತಿರುವಂತದ್ದು ನಮ್ಗೆ ಇಲ್ಲಿ ಕಂಡು ಬರುತ್ತೆ. ಸೊ ಸಾಧು ಕೋಕಿಲ ಅವರು ಒಂದು ಜೋಕರ್ ರೀತಿಯ ವೇಷಭೂಷಣದಲ್ಲಿ ಇರ್ತಾರೆ. ಸೊ ಇದನ್ನ ಪಕ್ಕಕ್ಕಿಟ್ರೆ ಇದಾದ ನಂತರ ಇನ್ನೊಂದು ಸೀನ್ ಬರುತ್ತೆ. ಇದು ಒಂದ್ ಸ್ವಲ್ಪ ಹೈಲೈಟ್ ಅಂತ ಹೇಳಿದ್ರು ತಪ್ಪಾಗಲ್ಲ. ಒಂದು ಬಾಳೆಹಣ್ಣಿಗೋಸ್ಕರ ಅಲ್ಲಿರುವಂತ ಜನ ಕಷ್ಟ ಪಡ್ತಿರೋದು, ಮತ್ತೆ ಒಬ್ರನ್ನ ಹೊಡೆದು ಒಬ್ರನ್ನ ಹೊಡೆದಾಡ್ಕೊಂಡು ಆ ಒಂದು ಬಾಳೆಹಣ್ಣಿಗೋಸ್ಕರ ಜಗಳ ಆಡ್ತಾ ಇರುವಂತದ್ದು ತಿನ್ನೋದಕ್ಕೋಸ್ಕರ ಇದು ಸ್ವಲ್ಪ ಹೈಲೈಟ್ ಆಗಿ ಕಂಡು ಬರುತ್ತೆ. ಸೊ ಈ ಒಂದು ಕತೆ 2040ರ ಕಾಲಘಟ್ಟದಲ್ಲಿ ನಡೀತಾ ಇರುವಂತ ರೀತಿಯಲ್ಲಿ ನಮ್ಮ ಉಪೇಂದ್ರ ಅವರು ತೋರಿಸಿರುವಂತದ್ದು. ಇದು ಸ್ವಲ್ಪ ರಿಯಲಿಸ್ಟಿಕ್ ಆಗಿ ತೋರಿಸಿದ್ರೆ, ಮತ್ತೆ ಫ್ಯೂಚರಿಸ್ಟಿಕ್ ಆಗಿ ಕೂಡ ಉಪೇಂದ್ರ ಅವರು ಥಿಂಕ್ ಮಾಡಿ ಈ ಒಂದು ಟ್ರೈಲರ್ ನಲ್ಲಿ ತೋರಿಸಿರುವಂತದ್ದು. ಸೊ ಆ ಒಂದು ಕಾಲಮಾನದಲ್ಲಿ ಬಾಳೆಹಣ್ಣಿಗೋಸ್ಕರನು ಹೊಡೆದಾಡುವಂತ ಪರಿಸ್ಥಿತಿ ಎದುರಾಗ್ಬೋದು ಅಂತ ಈ ಒಂದು ಸನ್ನಿವೇಶದಿಂದ ತಿಳಿಸಿರುವಂತದ್ದು. ಮತ್ತೆ ಊಟಕ್ಕೆ ಮತ್ತೆ ಒಂದು ಹಣ್ಣುಗಳಿಗೆ ಯಾವ ರೀತಿ ಕಷ್ಟ ಆಗುತ್ತೆ ಅಂತಾನು ಕೂಡ ಈ ಒಂದು ಟ್ರೈಲರ್ ಮತ್ತೆ ಈ ಒಂದು ಸೀನ್ ನಲ್ಲಿ ತಿಳಿಸಿರುವಂತದ್ದು ನಮ್ಮ ಉಪೇಂದ್ರ ಅವರು. ಇದಾದ ನಂತರ ಎಐ ನಮ್ಮ 2040ರಲ್ಲಿ ಎಐ ಎಷ್ಟು ಡೆವಲಪ್ ಆಗುತ್ತೆ, ಮತ್ತೆ ಎಐ ತುಂಬಾ ಜನರ ಕೆಲಸಗಳನ್ನ ಯಾವ ರೀತಿ ಕಿತ್ಕೊಳ್ಳುತ್ತೆ ಅನ್ನೋದನ್ನ ಈ ಒಂದು ಟ್ರೈಲರ್ ನಲ್ಲಿ ತೋರಿಸಿರುವಂತದ್ದು. ಅಂದ್ರೆ ಕಂಪ್ಲೀಟ್ಲಿ ಎಐ ಅಲ್ಲಿ ಈ ಒಂದು ಪ್ರಪಂಚ ಬಿಲ್ಡ್ ಆಗ್ತಾ ಇದೆ ಅಂತ ಈ ಒಂದು ಟ್ರೈಲರ್ ನಲ್ಲಿ ತೋರಿಸಿರುವಂತದ್ದು ನಮ್ಮ ಉಪೇಂದ್ರ ಅವರು. ಸೊ ಇದಾದ ನಂತರ ಗೌರ್ಮೆಂಟ್ ಅವರು ಅಲ್ಲಿರುವಂತ ಜನಗಳಿಗೆ ಆ ಆ, ಅಂದ್ರೆ ಫ್ರೀ ಆಗಿ ರೈಸ್ ಪಲ್ ಹಾಗೂ ಮೊಬೈಲ್ ಫೋನ್ಸ್ ನ ಕೊಡ್ತಿರುವಂತದ್ದು ಇಲ್ಲಿ ಹೈಲೈಟ್ ಆಗಿ ತೋರಿಸಿರುವಂತದ್ದು. ಸೊ ಎಷ್ಟು ಮಟ್ಟಿಗೆ ಇದು ಆಗಿನ ಕಾಲ ಇದರಲ್ಲಿ ಅಂದ್ರೆ 2040ರಲ್ಲಿ ಏನೇನ್ ರೀತಿ ಚೇಂಜ್ ಆಗ್ಬೋದು, ಗೌರ್ಮೆಂಟ್ ಏನೇನ ಫ್ರೀ ಆಗಿ ಕೊಡ್ಬೋದು, ರೈಸ್ ಬಾಲ್ ನ ಫ್ರೀ ಆಗಿ ಕೊಡ್ತಾ ಇದ್ರೆ ಆ ಒಂದು ರೈಸ್ ಬಾಲ್ ನ ಜನ ಕಿತ್ಕೊಂಡು ತಿಂತಿರುವಂತದ್ದು, ಮತ್ತೆ ಹೊಡೆದಾಡ್ಕೊಂಡು ತಿಂತಿರುವಂತದ್ದು ನಮ್ಗೆ ಇಲ್ಲಿ ಕಂಡು ಬರ್ತಾ ಇದೆ. ಮತ್ತೆ ಅಲ್ಲೊಬ್ಬ ಹುಡುಗನ ಕೂಡ ಹೈಲೈಟ್ ಆಗಿ ತೋರಿಸಿರುವಂತದ್ದು. ಆ ಹುಡುಗ ಎಣದ ಪಕ್ಕದಲ್ಲೇ ಕೂತ್ಕೊಂಡು ಆ ಒಂದು ರೈಸ್ ಬಾಲ್ ನ ತಿಂತಿರುವಂತದ್ದು ಇಲ್ಲಿ ಹೈಲೈಟ್ ಮಾಡಿ ತೋರಿಸಿದ್ದಾರೆ. ಸೊ ಈ ಒಂದು ಇದ್ರಲ್ಲೇ ಅಲ್ಲೊಂದು ಜಾತಿಯ ಯುದ್ಧನೂ ಕೂಡ ಶುರು ಆಗುತ್ತೆ. ಸೊ ಅಲ್ಲಿರುವಂತ ಜನ ಬಂದು ಹೇಳ್ತಾರೆ, ಸೊ ಇವನು ನಮ್ ಜೊತೆ ಅಲ್ಲ, ಬಟ್ ನಮ್ ಜೊತೆ ಇವನ ಹತ್ರ ಇವನು ಆ ಒಂದು ರೈಸ್ ಬಾಲ್ ನ ಶೇರ್ ಮಾಡ್ತಾ ಇದ್ದಾನೆ ಅಂತ ಕೂಡ ಹೇಳ್ತಿರುವಂತದ್ದು. ಹಾಗೆ ಅವನು ಆತನ ಬ್ಯಾಗ್ ನ ನಂಬರ್ ಕೂಡ ಚೆಕ್ ಮಾಡ್ತಾನೆ. ಅಲ್ಲಿ 253 ಅಂತ ಇರುತ್ತೆ. ಸೊ ಇದಾದ ನಂತರ ಅಲ್ಲಿ ಇನ್ನೊಂದು ಮೈನ್ ಪಾಯಿಂಟ್ ಅಂದ್ರೆ ಹೈಲೈಟ್ ಆಗಿ ತೋರಿಸಿರುವಂತದ್ದು ಏನಪ್ಪಾ ಅಂದ್ರೆ, ಅಲ್ಲಿರುವಂತ ಅಲ್ಲಿ ಆಗಿನ ಜನರೇಷನ್ ಅಲ್ಲಿ ಚಿಕ್ಕ ವಯಸ್ಸಿಂದಾನೇ ಮಕ್ಕಳುಗಳಿಗೆ ಆ ಒಂದು ಜಾತಿಯ ಮುದ್ರೆಯನ್ನ ಒತ್ತಿಸ್ಕೋಬೇಕು ಅಂತ ಆ ಒಂದು ಆಗಿನ ಕಾಲದಲ್ಲಿ ಸರ್ಕಾರ ಈ ರೀತಿ ರೂಲ್ಸ್ ನ ಮಾಡುತ್ತೆ ಅಂತ ಕೂಡ ಹೈಲೈಟ್ ಮಾಡಿ ತೋರಿಸುವಂತದ್ದು. ಅಂದ್ರೆ ಇಲ್ಲಿ ಜಾತಿಗಳ ಯುದ್ಧನೂ ಕೂಡ ಹೈಲೈಟ್ ಮಾಡಿ ನಮ್ಮ ಯಾರು ಉಪೇಂದ್ರ ಅವರು ತೋರಿಸಿರುವಂತದ್ದು ನಮ್ಗೆ ಇಲ್ಲಿ ಕಂಡು ಬರುತ್ತೆ. ಇಲ್ಲಿ ಊಟಕ್ಕೆ ಮತ್ತೆ ಅಲ್ಲಿರುವ ವೇಷಭೂಷಣ ನೋಡಿದ್ರೆ ಗೊತ್ತಾಗಿರುತ್ತೆ. ಅವರು ಬರೀ ಒಂದೇ ಒಂದು ಅಂಡರ್ವೇರ್ ಅಲ್ಲಿ, ಅಂದ್ರೆ ಬರೀ ಒಂದೇ ಒಂದು ಲಂಗೋಟಿಯಲ್ಲಿ ಅವರ ಒಂದು ಮಾನನ ಮುಚ್ಕೊಂತಿರುವಂತದ್ದು. ಸೊ ಈ ರೀತಿಯಾಗಿ ನಮ್ಮ ಉಪೇಂದ್ರ ಅವರು ತೋರಿಸಿರುವಂತದ್ದು. ಅಲ್ಲಿರುವಂತ ಜನಗಳು ನಿರುದ್ಯೋಗಿಯಾಗಿರ್ತಾರೆ, ಮತ್ತೆ ಆ ಬೇರೆ ವೈವಾಟಿಕ ಪ್ರಪಂಚವನ್ನ ಅಂದ್ರೆ ಡೆವಲಪ್ ಆಗಿರುವಂತ ಕಂಟ್ರಿಗಳನ್ನ ಅವರ ಒಂದು ತಮ್ಮ ಮೊಬೈಲ್ ನಲ್ಲಿ ಇಟ್ಕೊಂಡು ನೋಡ್ತಿರುವಂತದ್ದು. ಆ ಮಂಗಳ ಗ್ರಹಣಕ್ಕೆ ಹೋಗ್ತಿದ್ದಾರೆ ನೋಡುವಂತ ಅಲ್ಲೊಬ್ಬ ಟ್ರೈಲರ್ ನಲ್ಲಿ ಹೇಳ್ತಾ ಇರುವಂತದ್ದು, ಮತ್ತೆ ಕ್ರಿಕೆಟ್ ನೋಡ್ತಿರುವಂತದ್ದು ಮೊಬೈಲ್ ನಲ್ಲಿ. ಸೊ ಇಲ್ಲಿ ಏನಾಗಿದೆ ಅಂದ್ರೆ 2040 ಅಷ್ಟರಲ್ಲಿ ಮೊಬೈಲ್ ಫೋನ್ಸ್ ನ ಸರ್ಕಾರವು ಫ್ರೀ ಆಗಿ ಕೊಡುವಂತದ್ದು. ಅಂದ್ರೆ ಇಲ್ಲಿ ಒಂದು ರೈಸ್ ಬಾಲ್ ನ
ಮೊಬೈಲ್‌ಗೆ ಹೋಲಿಸಿರುವಂತದ್ದು. ಅಂದ್ರೆ ರೈಸ್ ಬೌಲ್‌ಗೆ ಎಷ್ಟು ಪ್ರಾಮುಖ್ಯತೆ ಇರುತ್ತೋ ಅಷ್ಟೇ ಮೊಬೈಲ್‌ಗೂ ಪ್ರಾಮುಖ್ಯತೆಯನ್ನ ಕೊಡ್ತಿರುವಂತದ್ದು ಇಲ್ಲಿ ಉಪೇಂದ್ರ ಅವರು ಹೈಲೈಟ್ ಮಾಡಿ ತೋರಿಸಿರುವಂತದ್ದು. ಸೊ ಇದಾದ ನಂತರ ಅದೇ ಜಾತಿ ಮುದ್ರೆಯನ್ನ ಪ್ರತಿಯೊಬ್ಬ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಆ ಒಂದು ಜಾತಿ ಮುದ್ರೆನ ಇಟ್ಕೋಬೇಕು ಅಂತ ಆ ಆ ಒಂದು ಟ್ರೈಲರ್‌ನಲ್ಲಿ ರೂಲ್ಸ್ ಮಾಡಿರುವಂತದ್ದು. ಅದು 2040ರ ಕಾಲಘಟ್ಟದಲ್ಲಿ. ಸೊ ಇದಾದ ನಂತರ ಇಲ್ಲಿ ನಮ್ಮ ಉಪೇಂದ್ರ ಅವರ ಎಂಟ್ರಿ ಆಗುತ್ತೆ. ಒಂದು ರಾಜನ ಎಂಟ್ರಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಷ್ಟು ಚೆನ್ನಾಗಿ ಎಂಟ್ರಿನ ತೋರಿಸಿದ್ರೆ ಅವರು ಇಲ್ಲಿ ಲೀಡರ್ ಅಂತ ನಮ್ಗೆ ಹೈಲೈಟ್ ಆಗಿ ಗೊತ್ತಾಗ್ತಾ ಇದೆ. ಆ ಅಲ್ಲಿರುವಂತ ಜನಗಳಿಗೆ ನಾಯಕ. ಮತ್ತೆ ಆ ಈ ಈ ಇದರಲ್ಲಿ ಕಂಪೇರ್ ಮಾಡಿ ಹೇಳ್ಬೇಕು ಅಂದ್ರೆ ಆತ ಸಿಎಂ ಇಲ್ಲಾಂದ್ರೆ ಪಿಎಂ ರೀತಿಯಲ್ಲಿ ಆತನ ಪ್ರೆಸೆಂಟ್ ಮಾಡ್ಕೊಂಡಿರೋದು ಇಲ್ಲಿ ನಮ್ಗೆ ಕಂಡು ಬರ್ತಾ ಇದೆ. ಮತ್ತೆ ಆತರ ಬಂದಿದ ತಕ್ಷಣ ಅಲ್ಲಿರುವಂತ ಜನಗಳು ಧಿಕ್ಕಾರ ಕೂಗ್ತಾ ಇದ್ದಾರೆ. ಧಿಕ್ಕಾರ, ಧಿಕ್ಕಾರ ಅಂತ. ಸೊ ಉಪೇಂದ್ರ ಅವರು ಕಾರಿಂದ ಕೆಳಗಿಳಿದು ಒಂದು ಡೈಲಾಗ್‌ನ ಹೇಳ್ತಾರೆ. ಏನಪ್ಪಾ ಅಂದ್ರೆ, ಇಲ್ಲಿ ಧಿಕ್ಕಾರಕ್ಕಿಂತ ಆ ಏನು ಅಧಿಕಾರನೇ ಮೇಲು ಅಂತ ಡೈಲಾಗ್‌ನ ಹೊಡೆದು ಅಲ್ಲಿರುವಂತ ಜನಗಳಿಗೆಲ್ಲ ಶೂಟ್ ಮಾಡೋ ರೀತಿಯಲ್ಲಿ ಈ ಒಂದು ಟ್ರೈಲರ್‌ನಲ್ಲಿ ತೋರಿಸಿರುವಂತದ್ದು. ಈ ಒಂದು ಟ್ರೈಲರ್‌ನಲ್ಲಿ ಏನೇನಿದೆ ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳಿದ್ದೀನಿ. ಯೆಸ್, ತುಂಬಾ ಇಲ್ಲಿ ಉಪೇಂದ್ರ ಅವರು ಒಂದು ಲೆವೆಲ್ ನೆಕ್ಸ್ಟ್ ಥಿಂಕ್ ಮಾಡಿ ಫ್ಯೂಚರಲ್ಲಿ ಏನಾಗ್ಬೋದು? ರೈಸ್‌ಗೆ ಯಾವ ರೀತಿ ಬರ ಬರುತ್ತೆ? ಒಂದು ಹಣ್ಣಿಗೆ ಯಾವ ರೀತಿ ಬರ ಬರುತ್ತೆ? ಫೋನ್‌ಗೆ ರೈಸ್‌ಗೆ ಯಾವ ರೀತಿ ಕಂಪೇರ್ ಮಾಡ್ತಾರೆ? ಎಐ ಯಾವ ರೀತಿ ಯಾವ ಮಟ್ಟಕ್ಕೆ ಹೋಗುತ್ತೆ? ಯಾವ ಜನಾಂಗದ ಕೆಲ್ಸನ ಕಿತ್ಕೊಳ್ಳುತ್ತೆ ಅಂತ ಈ ಒಂದು ಟ್ರಯಲ್‌ನಲ್ಲಿ ತೋರಿಸಿರುವಂತದ್ದು. ಕಥೆನೂ ಕೂಡ ಅದ್ಭುತವಾಗಿ ಮೂಡಿಬರುತ್ತೆ ಅಂತ ಕಥೆನೂ ಕೂಡ ಅದ್ಭುತವಾಗಿ ಇರುತ್ತೆ ಅಂತ ಈ ಒಂದು ಟ್ರೈಲರ್ ಮುಖಾಂತರನೇ ಹೇಳಿದ್ದಾರೆ. ಮತ್ತೆ ಆ ಈ ಒಂದು ಟ್ರೈಲರ್ ಒಂದು ಕ್ಲೀನ್ ಪ್ಲೇಟ್ ರೀತಿ ಕಾಣಿಸ್ತಿರುವಂತದ್ದು ನನ್ಗೆ. ಆ ಬೇರೆ ಬೇರೆ ಟ್ರೈಲರ್‌ಗಳನ್ನ ನೋಡಿದ್ರೆ ಒಂದು ಕಾಂಬೋ ರೀತಿಯಲ್ಲಿ ಆ ಆ ಇ ಸಿಗುತ್ತೆ. ಆ ಒಂದು ಮೂವಿಲಿ ಬೇರೆ ಬೇರೆ ಮೂವಿ ಟ್ರೈಲರ್‌ಗಳಲ್ಲಿ. ಬಟ್ ಈ ಒಂದು ಟ್ರೈಲರ್‌ನಲ್ಲಿ ನನ್ಗೆ ಒಂದು ಕ್ಲೀನ್ ಪ್ಲೇಟ್ ಕಾಣಿಸ್ತಾ ಇದೆ. ನಮ್ಗೆ ಏನಾಗ್ತಾ ಇದೆ, ಯಾವ ರೀತಿ ಕಥೆ ಇರುತ್ತೆ ಅಂತ ಕ್ಲೀನ್ ಆಗಿ ಅಚ್ಚುಕಟ್ಟಾಗಿ ತೋರಿಸಿರುವಂತದ್ದು ನಮ್ಮ ಉಪೇಂದ್ರ ಅವರು ಅಂತ ಹೇಳಿದ್ರು ತಪ್ಪಾಗಲ್ಲ. ಸ್ವಲ್ಪ ತಲೆಗೂ ಹುಳ ಬಿಟ್ಟಿರುವಂತದ್ದು ಇದೆ. ಸೊ ಅವರೆಲ್ಲ ಏಂತಕ್ಕೆ ಆ ಒಂದು ಶೈಲಿಲಿ ಇದ್ದಾರೆ. ಬರೀ ಒಂದು ಲಂಗೋಟಿನ ಕಟ್ಕೊಂಡು ಈ ರೀತಿ ಇದ್ದಾರೆ. ಮತ್ತೆ ಅವ್ರು ಯಾಕೆ ವಿಭಿನ್ನವಾಗಿದ್ದಾರೆ. ಸೊ ಇಲ್ಲಿ 2 ಒಂದು ರಾಜ್ಯದಲ್ಲಿ 2 ರೀತಿಯಾಗಿ ಡಿವೈಡ್ ಮಾಡಿ ಉಪೇಂದ್ರ ಅವರು ಹೇಳೋದಕ್ಕೆ ಹೊರಟಿರುವಂತದ್ದು. ನಮ್ಗೆ ಇಲ್ಲಿ ಅಚ್ಚುಕಟ್ಟಾಗಿ ಕಾಣ್ತಾ ಇದೆ. ಒಂದು ಕೀಲು, ಇನ್ನೊಂದು ಮೇಲು. ಸೊ ಕೀಳ್ ಜಾತಿಯವರು ಓದಿದ್ದು ಪ್ರಯೋಜನ ಇಲ್ಲದೆ ಯಾವ ರೀತಿ ಅಲ್ದಾಡ್ಕೊಂಡು ತಿಂತಾ ಇದ್ದಾರೆ. ಮತ್ತೆ ಆ ಒಂದು ಮಟ್ಟಿಗೆ ಮೋಸ ಮಾಡಿ ಮತ್ತೆ ಇನ್ನಿತರ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಅವರು ಯಾವ ರೀತಿ ಕೊಳ್ಳೆ ಹೊಡಿತಿದ್ರ ಅಂತ ಪ್ರಾಬಬ್ಲಿ ಈ ಒಂದು ಮೂವಿಲಿ ತೋರಿಸ್ಬೋದು ಅಂತ ನನ್ಗನ್ಸುತ್ತೆ. ನಿಮ್ಗೆ ಏನಿಸ್ತು ಈ ಒಂದು ಟ್ರೈಲರ್? ನಿಮ್ಗೆ ಏನ್ ಅನ್ನಿಸ್ತು? ಮತ್ತೆ ನನ್ನ ರಿವ್ಯೂ ನಿಮ್ಗೆ ಏನ್ ಅನ್ನಿಸ್ತು ಅಂತ ಮಿಸ್ ಮಾಡದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಆಗಿದ್ರೆ ಮಾತ್ರ ಮಿಸ್ ಮಾಡದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.